ಮೈಸೂರು ಕೊಡಗು ಲೋಕಸಭಾ ಅಖಾಡ ರಂಗೇರಿದೆ. ಸಹಜವಾಗಿ ಯದುವೀರ್ ಒಡೆಯರ್ ಅವರನ್ನ ಬಿಜೆಪಿ ತನ್ನ ಅಭ್ಯರ್ಥಿ ಅಂತ ಹೇಳಿ ಕಣಕ್ಕಿಳಿಸಿದ ನಂತರದಲ್ಲಿ ಚುನಾವಣಾ ಚಟುವಟಿಕೆಗಳು ಪ್ರಚಾರ ಕಾರ್ಯಗಳು ಕೂಡ ಬಿರುಸುಗೊಂಡಿದೆ. ಇನ್ನು ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆಗ್ತಾ ಇದ್ದಂತೆ ಯದುವೀರ್ ಒಡೆಯರ್ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಜಿಲ್ಲೆಯಲ್ಲಿನ ಅನೇಕ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ, ಅವರ ಮನೆಗೆ ಹೋಗ್ತಿದ್ದಾರೆ, ವಿಶ್ವಾಸವನ್ನ ಸಂಪಾದಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇದರ ಭಾಗವಾಗಿ ನಾಗೇಂದ್ರ, ರಾಮದಾಸ್, ಜಿಟಿ ದೇವೇಗೌಡರ ಮನೆಗೆ ಭೇಟಿ ನೀಡಿದ್ದಾರೆ. ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಯಲ್ಲೂ ಕೂಡ ಸಮಾಲೋಚನೆಯನ್ನ ನಡೆಸಿದ್ದಾರೆ ಒಡೆಯರ್ ಅವರು. ಮಧ್ಯೆ ನಾಳೆ ಹಾಲಿ ಸಂಸದರಾದ ಪ್ರತಾಪ್ ಸಿಂಹ ಅಸಮಾಧಾನ ಅವ್ರಿಗೂ ಇತ್ತು, ಈಗಲೂ ಇರಬಹುದೇನೋ, ಆದರೆ ಅಸಮಾಧಾನವನ್ನೆಲ್ಲ ಪಕ್ಕಕ್ಕಿಟ್ಟು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು, ಮೋದಿ ಅಭಿಮಾನಿ, ಹೀಗಾಗಿ ಮೋದಿ ಅವರ ನೇತೃತ್ವದ ತಂಡ ತೆಗೆದುಕೊಂಡಿರುವ ಯಾವುದೇ ನಿರ್ಧಾರದ ವಿರುದ್ಧವಾಗಿ ನಾನು ನಿಲ್ಲೋದಿಲ್ಲ ಅನ್ನೋದನ್ನು ತೋರಿಸುವ ಭಾಗವಾಗಿ ಯದುವೀರ್ ಅವರ ಪರ ಪ್ರಚಾರಕ್ಕೆ ಖುದ್ದು ಪ್ರತಾಪ್ ಸಿಂಹ ಅವರೇ ಪ್ರವೇಶ ಮಾಡ್ತಾರಂತೆ ನಾಳೆ. ಇನ್ಫ್ಯಾಕ್ಟ್ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಒಂದಷ್ಟು ಮಂದಿ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲೂ ಕ್ಯಾಂಪೇನ್ ಶುರು ಮಾಡಿಬಿಟ್ಟಿದ್ರು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಅಂತಂದ್ರೆ ನಾವು ಚುನಾವಣೆಯನ್ನೇ ಬಹಿಷ್ಕರಿಸ್ತೇವೆ, ನಾವು ವೋಟ್ ಮಾಡಿದ್ರೂ ಕೂಡ ನೋಟಾ ಪ್ರಯೋಗ ಮಾಡ್ತೇವೆ ಅಂತ ಹೇಳಿ. ಆದರೆ ಇದೆಲ್ಲವನ್ನ ಕೂಡ ಪಕ್ಕಕ್ಕೆ ಸರಿಸಿ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದಾಗಿರಬೇಕು, ಪಕ್ಷ ಕೈಗೊಳ್ಳೋ ನಿರ್ಧಾರಕ್ಕೆ ಬದ್ಧರಾಗಿರಬೇಕು ಅನ್ನೋ ಸಂದೇಶ ರವಾನೆ ಮಾಡೋ ಭಾಗವಾಗಿ ಪ್ರತಾಪ್ ಸಿಂಹ ಅವರು ನಾಳೆಯಿಂದ ಯದುವೀರ್ ಅವರ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ನಾಳೆಯಿಂದ ಚುನಾವಣಾ ಅಖಾಡಕ್ಕೆ ಖುದ್ದು ಪ್ರತಾಪ್ ಸಿಂಹ ಅವರೇ ಧುಮುಕ್ತಿದ್ದಾರೆ. ಯದುವೀರ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಹಾಲಿ ಸಂಸದ ಪ್ರತಾಪ್ ಸಿಂಹ. ಯದುವೀರ್ ಅವರನ್ನ ಮೊದಲಿಗೆ ಭೇಟಿ ಆಗ್ತಾರಂತೆ, ಅದಾದ ನಂತರದಲ್ಲಿ ಕ್ಯಾಂಪೇನ್ ನಡೆಯುತ್ತೆ ಅನ್ನೋದು. ಚುನಾವಣಾ ಪ್ರಚಾರದ ಕುರಿತಂತೆ ಕೆಲ ಸಲಹೆಗಳನ್ನ ಕೂಡ ನಾನು ನೀಡ್ತೀನಿ, ಕಳೆದ 2 ಚುನಾವಣೆಗಳನ್ನ ಎದುರಿಸಿರುವ ಅನುಭವ ಇರೋದ್ರಿಂದ ಹೇಗೆ ಮಾಡಬೇಕು ಕ್ಯಾಂಪೇನ್, ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಮತಯಾಚನೆಯ ತಂತ್ರಗಾರಿಕೆಯನ್ನ ಅಳವಡಿಸಿಕೊಳ್ಬೇಕು ಅನ್ನೋದರ ಕುರಿತಾಗಿ ಸಲಹೆಗಳನ್ನ ಕೂಡ ನಾನು ನೀಡ್ತೇನೆ ಯದುವೀರ್ ಅವರಿಗೆ ಅಂತ ಹೇಳಿ ಖುದ್ದು ಪ್ರತಾಪ್ ಸಿಂಹ ಹೇಳ್ಕೊಂಡಿದ್ದಾರೆ. ಯದುವೀರ್ ಅವರಿಗೆ ಸಾಥ್ ನೀಡಿ ಬಿಜೆಪಿಗೆ ಮತ ಹಾಕುವ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ. ಪ್ರತಾಪ್ ಸಿಂಹ ಎಂಟ್ರಿಯಿಂದ ಮೈಸೂರು ಅಖಾಡ ಸಹಜವಾಗಿ ಗರಿಗೆದರಿದೆ. ಸದ್ಯಕ್ಕೆ ಸ್ಮಾರ್ಟ್ ಕಾರ್ಡ್ನನ್ನೇನಾದರೂ ಪ್ಲೇ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ ಅವರು ಈ ನಡೆಯ ಮೂಲಕ ಅನ್ನೋ ಅನುಮಾನ. ಯಾಕೆ? ಸಹಜವಾಗಿ ಟಿಕೆಟ್ ಕೈ ತಪ್ಪಿರೋದ್ರಿಂದ ಅಸಮಾಧಾನ ಅನ್ನೋದು ಇದ್ದೇ ಇರುತ್ತೆ, ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತನೆ ಇದ್ದೇ ಇರುತ್ತೆ. ಆದರೆ ಇದೇ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪಕ್ಷದ ನಿರ್ಧಾರದ ವಿರುದ್ಧವಾಗಿ ಏನಾದರೂ ಈಶ್ವರಪ್ಪನವರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನು ಬಂಡಾಯದ ಬಾವುಟವನ್ನು ಹಿಡಿದಿದ್ದಾರೆ ಬಿಜೆಪಿಯ ನಾಯಕರು, ಆ ರೀತಿಯಾಗಿ ವರ್ತಿಸ್ಬಿಟ್ರೆ ಕೇಂದ್ರದ ನಾಯಕರ ಮಟ್ಟದಲ್ಲಿ ಗಳಿಸಿರುವ ವಿಶ್ವಾಸ, ಗಳಿಸಿರುವಂತಹ ಅಟೆನ್ಷನ್, ಇದಕ್ಕೆ ಡ್ಯಾಮೇಜ್ ಆಗಿಬಿಡುವ ಆತಂಕ ಕೂಡ ಪ್ರತಾಪ್ ಸಿಂಹ ಅವರಿಗಿದೆ. ಈಶ್ವರಪ್ಪನವರು ಅವರ ಅಪಾರ ಅನುಭವ ಹಾಗೆ ಅವರಿಗಿರುವ ಪಕ್ಷದ ಮೇಲಿನ ಹಿಡಿತ, ಕಾರ್ಯಕರ್ತರ ಒಂದಷ್ಟು ಸಂಪರ್ಕ, ನಾಯಕರ ಸಂಪರ್ಕ, ಇದು ಕಂಪೇರ್ ಮಾಡಿ ನೋಡಿದಾಗ ಪ್ರತಾಪ್ ಸಿಂಹ ಅವರು ಈಶ್ವರಪ್ಪನವರ ಆ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿ ನೋಡಿದಾಗ ಸ್ವಲ್ಪ ಕಡಿಮೆನೇ ಅನ್ಸುತ್ತೆ. ಹೀಗಾಗಿ ಈಶ್ವರಪ್ಪನವರಷ್ಟು ದೊಡ್ಡ ನಿರ್ಧಾರವನ್ನ, ಅವರಂತಹ ಒಂದು ಗಟ್ಟಿ ನಿರ್ಧಾರವನ್ನ ನಾನು ತೆಗೆದುಕೊಂಡ್ಬಿಟ್ರೆ, ಬಂಡಾಯವಾಗಿ ನಿಂತುಬಿಟ್ರೆ ಮುಂದೆ ನನ್ನನ್ನು ಪಕ್ಷ ಯಾವ ರೀತಿ ಪರಿಗಣಿಸುತ್ತೆ, ಇರೋ ಭವಿಷ್ಯವನ್ನು ಕೂಡ ಮುಂದೆ ನನಗೆ ಇಂಥದ್ದೊಂದು ಸ್ಥಾನಮಾನ ಸಿಗಬಹುದೇನೋ ಅನ್ನೋ ಆಕಾಂಕ್ಷೆಯನ್ನ ಕೂಡ ನಾನು ತಪ್ಪಿಸ್ಕೊಂಡು ಬಿಡ್ತೀನಾ ಅನ್ನೋ ಒಂದು ಆತಂಕದಿಂದ ಮನಸ್ಸಿನಲ್ಲಿ ಏನೇ ಅಸಮಾಧಾನ ಇದ್ರೂ ಕೂಡ ಬಹಿರಂಗವಾಗಿ ಅದನ್ನ ತೋರಿಸ್ದಲೆ ಪಕ್ಷದ ಅಭ್ಯರ್ಥಿಯಾದ ಯದುವೀರ್ ಅವರ ಪರವಾಗಿ ಕ್ಯಾಂಪೇನ್ ಮಾಡೋ ಮೂಲಕ ಸ್ಮಾರ್ಟ್ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಪ್ರತಾಪ್ ಸಿಂಹ ಅವರು. ಪ್ರಶ್ನೆ ಇದ್ದೇ ಇದೆ, ಈಗ ಸೈಲೆಂಟ್ ಆಗಿ ಸಪೋರ್ಟ್ ಮಾಡೋದು, ಅದಾದ ನಂತರದಲ್ಲಿ ಏನಾದರೂ ಬಿಗ್ ಪ್ಲಾನ್ಗಳಿದೆಯಾ? ನೋಡಿ, ನೀವು ನಿರ್ಧಾರ ಕೈಗೊಂಡ್ರಿ, ಹೀಗಾಗಿ ನಾನು ಬಂಡಾಯ ಮಾಡಲಿಲ್ಲ, ನಾನು ಪಕ್ಷದ ಅಭ್ಯರ್ಥಿ ಪರವಾಗೇ ನಿಂತು ಪ್ರಚಾರ ಮಾಡಿದ್ದೇನೆ, ಇನ್ ಕೇಸ್ ಗೆದ್ರೆ ನನ್ನ ಪಾಲು ಕೂಡ ಇದೆ ಯದುವೀರ್ ಅವರ ಗೆಲುವಿನಲ್ಲಿ, ಇನ್ ಕೇಸ್ ಸೋತ್ರೆ ನನ್ನ ಪ್ರಯತ್ನ ನಾನು ಮಾಡಿದೆ ಕೈ ಮೀರಿ, ಆದರೆ ಅವ್ರ ಗೆಲುವಾಗಲಿಲ್ಲ, ಈ ರೀತಿಯಾಗಿ ಏನಾದರೂ ಮುಂದೆ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ನಿಂತು ಮಾತನಾಡಲಿಕ್ಕೆ ಅವಕಾಶದ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತಿದ್ದಾರಾ? ಮುಂದೆ ಇದೇ ಒಂದು ತಮ್ಮ ಸ್ನೇಹಪೂರ್ವಕ ಹಾಗೆ ಸಚ್ಚರಿತ್ರದ ನಡತೆಯ ಮೂಲಕ ಹೈಕಮಾಂಡ್ ನಾಯಕರ ಮನಸ್ಸನ್ನ ಗೆದ್ದು ದೊಡ್ಡ ಸ್ಥಾನದ ಡಿಮ್ಯಾಂಡನ್ನೇನಾದರೂ ಇಡ್ತಾರಾ ಹೈಕಮಾಂಡ್ ನಾಯಕರ ಮುಂದೆ? ಪ್ರತಾಪ್ ಸಿಂಹ ಅವರು ಸದ್ಯಕ್ಕಿರುವ ಪ್ರಶ್ನೆ ಅದು. ಪ್ರಶ್ನೆಗಳೇನೇ ಇದ್ರೂ ಕೂಡ ನಾಳೆಯಿಂದ ಪ್ರಚಾರದ ಅಖಾಡಕ್ಕೆ ಧುಮುಕ್ತಿದ್ದಾರೆ ಪ್ರತಾಪ್ ಸಿಂಹ ಅವರು. ಯದುವೀರ್ ಅವರ ಪರವಾಗಿ ಪ್ರಚಾರ ಕಾರ್ಯವನ್ನು ಮಾಡಲಿದ್ದಾರೆ. ಯಾವ ರೀತಿ ಇರುತ್ತೆ ಪ್ರಚಾರ, ಯಾವ ರೀತಿ ಮಾತುಕತೆಗಳು ಇಬ್ಬರ ನಡುವೆ ನಡೆಯುತ್ತೆ, ಇದರ ಲೈವ್ ಅಪ್ಡೇಟ್ಸ್ ಕೂಡ ಹಾಗೆ ಇನ್ಸೈಡ್ ಮಾಹಿತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಾಳೆ ಇಡೀ ದಿನ ನೀವು ಗಮನಿಸಬಹುದಾಗಿದೆ.